ನಮಸ್ಕಾರ ವೀಕ್ಷಕರೇ, ನಾನು ರವೀಶ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ಇವತ್ತಿನ ವಿಡಿಯೋನಲ್ಲಿ ನಾನು ಈ ಒಂದು ಲಾಸ್ಟ್ ಆಗಿರುವಂಥ ಒಂದು ಮೂರನೇ ಬ್ಲೂ ಪ್ರಿಂಟ್ ಮಾಡೆಲ್ ಪೇಪರ್ ಏನಿದೆ ಅದರದ್ದು ಸಂಪೂರ್ಣವಾದಂಥ ಒಂದು ವಿವರಣೆಯನ್ನು ಮಾಡ್ತಾ ಇದ್ದೀನಿ ಆಲ್ರೆಡಿ. ಸೊ ಮೊದಲಿನ ಒಂದು ವಿಡಿಯೋನಲ್ಲಿ ನೀವು ನೋಡಿರ್ಬೋದು. ಸೊ ಇದ್ರ ಕೆಳಗಡೆ ಲಿಂಕ್ ಎಲ್ಲ ಇದ್ದಿರುತ್ತೆ ನಿಮ್ಗೆ. ಮಾಡೆಲ್ 1 ಮಾಡೆಲ್ 2 ಎರಡೂ ಕೂಡ ಎಕ್ಸ್ಪ್ಲನೇಷನ್ ಆಗಿದೆ, ಕನ್ನಡದಲ್ಲಿದೆ. ಆಮೇಲೆ ಇದು ಮೂರನೇದಿದೆ. ಸೊ ತುಂಬ ಇವು ಮೂರುಗಳನ್ನು ಚೆನ್ನಾಗಿ ಥರೋಲಿ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಆ್ಯನ್ಯುವಲ್ ಎಕ್ಸಾಮ್ ತುಂಬ ಈಸಿ ಆಗುತ್ತೆ. ಯಾವ್ಯಾವ ಚಾಪ್ಟರಿಂದ ಏನೇನು ಬರುತ್ತೆ ಅನ್ನೋವಂಥದ್ದು. ಮತ್ತು ಮೂರು ಸೇರಿ ಒಂದೇ ಮಾಡೆಲ್ ಪೇಪರ್ನಲ್ಲಿ ಒಂದೇ ಬ್ಲೂ ಪ್ರಿಂಟ್ನಲ್ಲಿ ಅದನ್ನು ಕೂಡ ಮಾಡಿದ್ದೀನಿ. ಅದು ಮುಂದಿನ ದಿನದಲ್ಲಿ ನಿಮ್ಗೆ ಕೊಡ್ತೇನಂತ. ಈಗ ಸದ್ಯಕ್ಕೆ ಇದು ಮೂರನೇ ವಿಡಿಯೋ ಸಪ್ರೇಟಾಗಿ ಇದನ್ನು ಕೊಡ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಸ್ನೇಹಿತರೆ, ತುಂಬ ಹೆಲ್ಪ್ ಆಗಿದೆ. ಸ್ಕಿಪ್ ಮಾಡಬೇಡಿ ದಯವಿಟ್ಟು. ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು ನಿಮ್ಮ ಸೀನಿಯರ್ಸ್ ಅದು ಇದ್ದರೆ ಮತ್ತು ಅವರಿಗೆ ಶೇರ್ ಮಾಡಿ. ಲೆಕ್ಚರ್ಸ್ ಇದ್ದರೆ ದಯವಿಟ್ಟು ನಿಮ್ಮ ಗ್ರೂಪ್ಗಳಿರುತ್ತೆ ವಿದ್ಯಾರ್ಥಿಗಳದ್ದು, ದಯವಿಟ್ಟು ಆ ವಿದ್ಯಾರ್ಥಿಗಳಿಗೆ ಇದನ್ನು ತಲುಪುವಂತೆ ಮಾಡಿ. ಸೊ ಲೇಟ್ ಮಾಡೋದು ಬೇಡ ಸ್ನೇಹಿತರೆ, ಡೈರೆಕ್ಟಾಗಿ ಕಂಟೆಂಟಿಗೆ ಮೂವ್ ಆಗೋಣ. ಇಲ್ಲಿ ಏನೇನು ಕಂಟೆಂಟ್ ಇದೆ ಅಂತ ನೀವು ಬರ್ತಾ ಇದ್ದೀರಿ. ಸೊ ಇದನ್ನು ಒಂದನೇದಾಗಿ ನೋಡ್ರಿ. ಮೊದಲನೇ ಪ್ರಶ್ನೆಯಲ್ಲಿ ಈ ಕೆಳಗಿನ ಒಂದು ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಉದಾಹರಣೆಯಾಗಿದೆ ಅನ್ನುವಂಥದ್ದು, ಅದು ಯಾವುದು ಅನುಭೋಗಿ ಅನ್ನುವಂಥದ್ದು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿದೆ. ಅದು 1ನೇ ಅಧ್ಯಾಯದಲ್ಲಿ. ಇದು 2ನೇ ಅಧ್ಯಾಯದಲ್ಲಿ ಸಂಬಂಧಪಡುತ್ತೆ. ಟಿ ಯು ಸ್ಥಿರವಾಗಿದ್ದಾಗ MU ಏನಾಗಿರುತ್ತೆ, 0 ಆಗಿರುತ್ತೆ, 0 ಆಗಿರುತ್ತೆ. ನೆಕ್ಸ್ಟ್, ಇದು ಉದ್ಯಮ ಘಟಕಗಳ ಸಂಖ್ಯೆಗಳಲ್ಲಿ ಹೆಚ್ಚಳ ಪರಿಣಾಮವಾಗಿ ಪೂರೈಕೆ ರೇಖೆ ಹೆಚ್ಚಾಗುತ್ತದೆ. ಆಗ ಪೂರೈಕೆ ರೇಖೆಯು ಅಂತ ಇದು 4ನೇ ಅಧ್ಯಾಯಕ್ಕೆ ಸಂಬಂಧಪಡುತ್ತೆ, ನೋಡಿಕೊಳ್ಳಿ. ಸೊ ಬಲಗಡೆಗೆ ಪಲ್ಲಟಗೊಳ್ಳುವಂಥ ಸಾಧ್ಯತೆ ಇರುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ 4ನೇ ಪ್ರಶ್ನೆ ಏನಂದರೆ 7ನೇ ಅಧ್ಯಾಯಕ್ಕೆ ಸಂಬಂಧಪಡುವಂಥದ್ದು ರಾಷ್ಟ್ರೀಯ ವರಮಾನ ಲೆಕ್ಕಾಚಾರಕ್ಕೆ. ಸೊ ಹಾಗಾಗಿ ಇದು ಅಲ್ಲಿ ನೀವು ನೋಡ್ಕೋಬೋದು, ಅಲ್ಲಿ ಒಂದು ಪ್ರಶ್ನೆ ಕೊಡಲಾಗಿದೆ. ನೆಕ್ಸ್ಟ್ ಇದು ಯಾವುದು ಅಂದರೆ ಉದ್ಯೋಗ ಮಟ್ಟ, ಹೆಚ್ಚು ಉದ್ಯೋಗ ಮಟ್ಟದ ಪರಿಸ್ಥಿತಿ, ಬೇಡಿಕೆ ಲಭ್ಯವಿರುವ, ಇದು 9ನೇ ಅಧ್ಯಾಯಕ್ಕೆ ಸಂಬಂಧಪಡುತ್ತೆ. ಹೊಸ ಪ್ರಶ್ನೆ ಇಲ್ಲಿ ಹೆಚ್ಚು ಅಂತ ಬಂದಿದೆ ನೋಡಿ, ಅಲ್ಲಿ ಅತಿ ಅಂತಿತ್ತು, ಇಲ್ಲಿ ಹೆಚ್ಚು ಅನ್ನುವಂಥ ಒಂದು ವರ್ಡ್ ಬಂದಿದೆ. ಅಪ್ಡೇಟ್ ಆಗಿರುವಂಥ ಒಂದು ವರ್ಡ್ ಅಷ್ಟೇ, ಬಟ್ ಕಾನ್ಸೆಪ್ಟ್ ಅದೇ ಇದೆ. ಅತಿ ಪ್ರಸನ್ನಕ್ಕೆ ಎಡೆ ಮಾಡಿಕೊಡುವಂಥ ಒಂದು ಸನ್ನಿವೇಶ ಇದು. ನೆಕ್ಸ್ಟ್, ಖಾಲಿ ಬಿಟ್ಟಿರುವ ಸ್ಥಳಗಳಲ್ಲಿ ನೋಡಬೇಕಾದ್ರೆ ಇದು 3ನೇ ಅಧ್ಯಾಯಕ್ಕೆ ಸಂಬಂಧಪಡುತ್ತೆ. ಆ 3ನೇ ಅಧ್ಯಾಯದಲ್ಲಿ ಯಾವುದು ಪ್ರಶ್ನೆ ಅಂತಂದರೆ ನೋಡಿ, ಒಂದೇ ಗರಿಷ್ಠ ಮಟ್ಟದ ಉತ್ಪನ್ನ ಮಟ್ಟ ನೀಡುವ 2 ಆಧಾರಗಳು, ಅದರ ರಿಕ್ವೈರ್ಮೆಂಟ್, ಅದನ್ನೇ ಸಮ ಉತ್ಪನ್ನ ರೇಖೆಗಳಂತ ಕರಿತಾ ಇದ್ದೀವಿ. ಆಮೇಲೆ ಸದಾವಕಾಶ ವೆಚ್ಚ 4ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಕೇಳಲಾಗಿದೆ. 6ನೇ ಅಧ್ಯಾಯದಲ್ಲಿ ಕೇಳಲಾಗಿದೆ, ಇದು ಸಮಗ್ರ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರದ ಒಂದು ಆಳವಂಥ ಬೇರನ್ನು ಹೊಂದಿದೆ ಅಂತ. ಮತ್ತು ಭಾರತದಲ್ಲಿ ನಾಣ್ಯಗಳನ್ನು ತರುವಂಥ ಸರ್ಕಾರ, ಕೇಂದ್ರ ಸರ್ಕಾರ, ಹಾಗಾಗಿ ಸರ್ಕಾರ ಕರೆಕ್ಟ್ ಆಗುತ್ತೆ. ಕಾಯಿನ್ಸು ಭಾರತ ಸರ್ಕಾರ ತರುತ್ತೆ. ಕರೆನ್ಸಿ ಯಾವುದು, RBI ತರುತ್ತೆ, ಇದು ಗೊತ್ತಿದೆ. ಮನಿ ಆ್ಯಂಡ್ ಬ್ಯಾಂಕಿಂಗ್ ಚಾಪ್ಟರ್ದು ತೊಗೊಂಡಿರುವಂಥದ್ದು. ತಪ್ಪುಗಳು ಮತ್ತು ಡ್ಯಾಶ್ ಲೋಪಗಳು ಸಂದಾಯ ಬಾಕಿಯ 3ನೇ ಅಂಶವಾಗಿದೆ. ಇದು ಯಾವುದು ಲೋಪಗಳು ಅಂತ ಬರುತ್ತೆ, ಇದು ಲಾಸ್ಟ್ ಅಧ್ಯಾಯಕ್ಕೆ ಸಂಬಂಧಪಡುತ್ತೆ. ಮ್ಯಾಕ್ರೋ ಎಕನಾಮಿಕ್ಸ್ ಹೊಂದಿಸಿ ಬರೀರಿ. ಲೀನಿಯರ್ ಫಂಕ್ಷನ್ಸ್ ಯಾವುದು, ಸರಳ ಬೇಡಿಕೆ ರೇಖೆ, DP = A - B ಅಂತ. MP ಇದು 3rd ಚಾಪ್ಟರ್ಗೆ ಸಂಬಂಧಪಡುತ್ತೆ. TPL-1 ಅಂತ. ಪರಿಪೂರ್ಣ ಪೈಪೋಟಿ ಇದು 4ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಿದೆ. ಪರಿಪೂರ್ಣ ಮಾಹಿತಿ. ಹೊಣೆಗಾರಿಕೆಗಳು ಇದು 9ನೇ ಅಧ್ಯಾಯಕ್ಕೆ ಸಂಬಂಧಪಡುವಂಥದ್ದು. ಹೊಣೆಗಾರಿಕೆ ಅನ್ನುವಂಥದ್ದು ಯಾವುದು ಅಂದರೆ ಮನಿ ಆ್ಯಂಡ್ ಬ್ಯಾಂಕಿಂಗ್, ಹೌದಾ, ಇದು ಠೇವಣಿಗಳು. ನೆಕ್ಸ್ಟ್, ಹೆಚ್ಚುವರಿ ಬೇಡಿಕೆ, ಇದು 9ನೇ ಅಧ್ಯಾಯಕ್ಕೆ ಸಂಬಂಧಪಡುತ್ತೆ. ಸೊ ನೆಕ್ಸ್ಟ್ ಏನಂದರೆ ಇಬ್ಬರು ಅನುಭೋಗಿಗಳು, ಇದು 2ನೇ ಅಧ್ಯಾಯಕ್ಕೆ ಸಂಬಂಧಪಡುತ್ತೆ. ಪ್ಲಸ್ ಮಾಡ್ಕೋಬೇಕು. ಸೊ ಹೌದಾ, ಈಕ್ವೇಷನ್ ಚೇಂಜ್ ಆಗಿದೆ ನೋಡಿ, ಡೇಟಾ ಮಾತ್ರ ಚೇಂಜ್ ಆಗುತ್ತೆ. ನಾನು ಪ್ರತಿ ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ. ಸೊ ಡೇಟಾ ಚೇಂಜ್ ಆಗುತ್ತೆ, ಕಾನ್ಸೆಪ್ಟ್ ಅದೇ ಇದ್ದರೂ ಕೂಡ ಅಲ್ಲಿ ಡೇಟಾಗಳು ಚೇಂಜ್ ಮಾಡುತ್ತಾನೆ. ಆಮೇಲೆ 4ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಅಸಾಮಾನ್ಯ ಲಾಭ ಕೇಳಲಾಗಿದೆ, ನೋಡ್ಕೊಳ್ಳಿ. ನೆಕ್ಸ್ಟ್, ತೆರಿಗೆ ಇತರ ಪಾವತಿಯ ಯಾವುದಾದ್ರೂ ಒಂದು ಉದಾಹರಣೆ ಕೊಡಿ, ಹೌದಾ. ಅಧ್ಯಾಯ ಸಂಖ್ಯೆ ಇದು ಯಾವುದು ಅಂದರೆ ಯಾವುದು 9ನೇ ಅಧ್ಯಾಯಕ್ಕೆ ಸಂಬಂಧಪಡುತ್ತೆ, ನೋಡ್ಕೊಳ್ಳಿ. ಸಮಗ್ರ ಬೇಡಿಕೆ ಮೇಲೆ ಪ್ರಭಾವ ಬೀರುವಂಥ ಒಂದು ಇದು 10ನೇ ಅಧ್ಯಾಯಕ್ಕೆ ಸಂಬಂಧಪಡುತ್ತೆ. ಲಾಸ್ಟ್ ಅಧ್ಯಾಯದಲ್ಲಿ ಇದು ಬಂದಿದೆ, ಮುಕ್ತ ಆರ್ಥಿಕತೆ ಎಂದರೇನು ಅಂತ ನೋಡಿ. ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳನ್ನು ಕೇಳಲಾಗಿದೆ. ನೆಕ್ಸ್ಟ್ B ಪಾರ್ಟಿಗೆ ಬಂದಾಗ 1ನೇ ಅಧ್ಯಾಯದಲ್ಲಿ 1 ಪ್ರಶ್ನೆಗಳನ್ನು ಕೇಳಲಾಗಿದೆ. 2ನೇ ಅಧ್ಯಾಯಕ್ಕೆ 2 ಪ್ರಶ್ನೆಗಳನ್ನು ಕೇಳಬೇಕಾಗಿತ್ತು, ಬಟ್ ಈ ಸಲ ಏನು ಮಾಡಿದ್ದಾರೆ, ಒಂದೇ ಪ್ರಶ್ನೆಗಳ ಕೇಳ್ತಾ ಇದ್ದಾರೆ ನೋಡಿ. ಅನುಭೋಗಿ ವರ್ತನೆ ವಿವರಿಸುವ 2 ವಿಧಾನಗಳು. ಆಮೇಲೆ 3ನೇ ಅಧ್ಯಾಯಕ್ಕೆ ಬಂದಾಗ 1, ಹೌದಾ. ಸೊ ದೀರ್ಘಾವಧಿಯ ವೆಚ್ಚಗಳು ಕೇಳಲಾಗಿದೆ. ಇಲ್ಲಿ ನೋಡಿ 2 ಪ್ರಶ್ನೆಗಳು ಇಲ್ಲಿ ಕೇಳಲಾಗಿದೆ ಈ ಚಾಪ್ಟರ್ನಲ್ಲಿ, ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ, ಹೌದಾ. ಸೊ ನಿಮ್ಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕ ಅಥವಾ ಅರ್ಥ ಕೇಳಿದ್ದಾನೆ, ಸೂತ್ರ ಕೇಳಿದ್ದಾರೆ. ನೆಕ್ಸ್ಟ್, ಒಂದು ಉದ್ಯಮ ಘಟಕದ ಪೂರೈಕೆ ರೇಖೆ ನಿರ್ಧರಿಸುವ ಅಂಶಗಳು, ಹೌದಾ. ಸೊ ಇವೆರಡೂ ಕೂಡ ಒಂದೇ ಅಧ್ಯಾಯದಲ್ಲಿ ಬರುತ್ತೆ, 4ನೇ ಅಧ್ಯಾಯದಲ್ಲಿ ನೋಡುತ್ತೀರಿ. ಅದಾದ ನಂತರ ನೆಕ್ಸ್ಟ್ ಡೈರೆಕ್ಟ್ ಮ್ಯಾಕ್ರೋ ಎಕನಾಮಿಕ್ಸ್ಗೆ ಬಂದಿದ್ದಾರೆ. ಸೊ ಯಾವುದು ಅಂದ್ರೆ ಮಧ್ಯಂತರ ಸರಕುಗಳು, ಯಾವುದು ಚಾಪ್ಟರ್ ನಂಬರ್ 7 ನ್ಯಾಷನಲ್ ಇನ್ಕಮ್ ಅಕೌಂಟಿಂಗಲ್ಲಿ 2 ಪ್ರಶ್ನೆಗಳ ಕೇಳಲಾಗಿದೆ ನೋಡಿ. ಎಸ್,
ಸೊ ಇದು ಡೇಟಾ ಮಾತ್ರ ಚೇಂಜ್ ಆಗಿದೆ. GDP ಡಿಫಾಲ್ಟರ್ ಕೇಳಲಾಗಿದೆ, ಅದನ್ನು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಅನುಭೋಗಿಯ ಬಿಂಬಕ, ಹೌದಾ, ಅಥವಾ ಅನುಭೋಗ ಬಿಂಬಕದ 2 ಭಾಗಗಳು, ಸ್ವಾಯತ್ತ ಅನುಭೋಗ C ಬಾರ್ ಮತ್ತು ಪ್ರೇರಿತ ಅನುಭೋಗ ಅಂತ 2 ಇದಾವ ಅವುಗಳನ್ನು. ನೆಕ್ಸ್ಟ್ ಅಲ್ಲಿ ಯಾವುದು ಚಾಪ್ಟರ್ ನಂಬರ್ 9 ಇದೆ. ಇದು ಚಾಪ್ಟರ್ ನಂಬರ್ 10ನಲ್ಲಿ ಮುಂಗಡ ಪತ್ರ, ಸರ್ಕಾರದ ಮುಂಗಡ ಪತ್ರದ ಯಾವುದಾದ್ರೂ 2 ಪ್ರಮುಖ ಉದ್ದೇಶಗಳಂತ, ಹೌದಾ. ಸೊ ಅದರ ಉದ್ದೇಶಗಳು. ನೆಕ್ಸ್ಟ್ ಅದೇ ಚಾಪ್ಟರ್ನಲ್ಲಿ 2 ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳಲಾಗಿದೆ ನೋಡಿ ಸ್ನೇಹಿತರೆ, ಹೌದಾ. ಕೇಂದ್ರ ಸರ್ಕಾರದ ಯಾವುದಾದ್ರೂ 2 ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಗಳಿಗೆ ಹೆಸರಿಸಿ ಅಂತ. ನೆಕ್ಸ್ಟ್ 4ನೇ ಒಂದು ಇದಕ್ಕೆ ಬಂದಾಗ C ಪಾರ್ಟಿಗೆ ಬಂದಾಗ 4 ಮಾರ್ಕ್ಸ್ ಅಂಕದ ಒಂದು ಪ್ರಶ್ನೆ. ಅಂದರೆ 1ನೇ ಚಾಪ್ಟರಲ್ಲಿ 1 ಪ್ರಶ್ನೆ, 2ನೇ ಅಧ್ಯಾಯದಲ್ಲಿ 1 ಪ್ರಶ್ನೆ, ಒಂದು ಡೇಟಾ ಬೇಸ್ಡು ಪ್ರಾಬ್ಲಮೆಟಿಕ್ ಓರಿಯೆಂಟೆಡ್ ಆಗಿ ಕೊಟ್ಟಿರುವಂಥದ್ದು. ಇಲ್ಲಿ ಡೇಟಾ ಚೇಂಜ್ ಆಗಿದೆ, ಹೌದಾ. ಇದು -0.8 ಬರುತ್ತೆ. ಅದನ್ನು ನಾವು PD ಇದರೊಳಗೆ ಕನ್ವರ್ಟ್ ಮಾಡಿದಾಗ 0.8, ಮೊದಲು ಇತ್ತು ಎಷ್ಟು 0.5 ಇತ್ತು. ಸೊ ಹೌದಾ, ಸೇಮ್ ಮೆಥಡ್ ಇದೆ, ಏನು ಚೇಂಜಸ್ ಇಲ್ಲ. ನೆಕ್ಸ್ಟ್ 3ನೇ ಅಧ್ಯಾಯಕ್ಕೆ ಬಂದಾಗ ಇಲ್ಲಿ 3ನೇ ಅಧ್ಯಾಯದಲ್ಲಿ ಇಲ್ಲ, 4ನೇ ಅಧ್ಯಾಯದಲ್ಲಿ ಇದೆ ಇದು ಸ್ಥಗಿತತೆ ಬಿಂದು, ಮುಚ್ಚುವ ಬಿಂದು. ನೆಕ್ಸ್ಟ್ ನೋಡಿ 5ನೇ ಅಧ್ಯಾಯಕ್ಕೆ 1 ಪ್ರಶ್ನೆಗಳನ್ನು ಇಲ್ಲಿ ಹೊಸ ಕಾಟನ್ ಬಗ್ಗೆ ಇದೆ. ಇದ್ರ ಮ್ಯಾಗೆ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ನೋಡಿ ಮೊನ್ನೆ ತಾನೇ, ಹೌದಾ. ಸೊ ನಿಮ್ಗೆ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ, ಹೌದಾ. ಸೊ ಇದು ಅಧ್ಯಾಯದಲ್ಲಿ ಮೊದಲಿಂದು ಬೇರೆ ಒಂದು ಇದು ಬರ್ತಿತ್ತು, 6 ಬರ್ತಿತ್ತು ಉದ್ಯಮಗಳ ಘಟಕಗಳು, ಇಲ್ಲಿ 8 ಬಂದಿದೆ ಅಷ್ಟೇ. ಡೇಟಾ ಮಾತ್ರ ಚೇಂಜ್ ಆಗಿದೆ, ಇನ್ನೂ ನಿಮ್ಗೆ ಗೊತ್ತಿರ್ಬೋದು. ಇದು ಮೈಕ್ರೋ ಎಕನಾಮಿಕ್ಸ್ನಲ್ಲಿ ಮುಗೀತು. ಇದು ಮ್ಯಾಕ್ರೋ ನೋಡಿ. ಸೊ ಸಮಗ್ರ ಅರ್ಥಶಾಸ್ತ್ರದ ಪರಿಚಯ ಉಗಮ ಅಂತ ಕೇಳಿದ್ದಾರೆ. ಇದು 1ನೇ ಅಧ್ಯಾಯ ಮ್ಯಾಕ್ರೋ ಒಳಗೆ. ನೆಕ್ಸ್ಟ್ ನೋಡಿದಾಗ ರಿಸರ್ವ್ ಬ್ಯಾಂಕಿನ ಕಾರ್ಯಗಳು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆನೇ ಕೇಳಲಾಗಿದೆ, ಹೌದಾ. ಸೊ ತುಂಬ ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ. ಸೊ ಎನ್ಯುವಲ್ ಎಕ್ಸಾಮಿಗೆ ಇಂಥ ಪ್ರಶ್ನೆ 1-2 ಫಿಕ್ಸ್ ಆಗಿ ಬರುವಂಥ ಸಾಧ್ಯತೆಗಳು ಇರುತ್ತೆ, ಹೌದಾ. ಸ್ವಲ್ಪ ಇದು ಮಾಡಿದ್ರೆ ದೊಡ್ಡದಾಗ್ತಾ ಇದೆ. ನೆಕ್ಸ್ಟ್ ಅಧ್ಯಾಯ ಯಾವುದು ಅಂದರೆ ಇದು ಸಮಗ್ರ ಆರ್ಥಿಕ ಸಮತೋಲನ ಪೂರೈಕೆ ಭಾಗ ಅಂದರೆ ಏನು. ನೆಕ್ಸ್ಟ್ ಅಧ್ಯಾಯ ಸಂಖ್ಯೆ ಎಷ್ಟು 9 ಅಲ್ಲಿ ಕೇಳಲಾಗಿದೆ, ಹೌದಾ. ಹೊಸ ಪ್ರಶ್ನೆಯೇ ಇದೆ ಇದು, ಅಂದರೆ ಹೊಸ ಪ್ರಶ್ನೆ ಅಂದರೆ ಲಾಸ್ಟ್ ಇಯರ್ ಅಪ್ಡೇಟ್ ಆಗಿದೆ ಈ ಪ್ರಶ್ನೆ. ಸೊ ಇದೂ ಕೂಡ ನೋಡಿ. ನೆಕ್ಸ್ಟ್ ಚಾಪ್ಟರ್ ನಂಬರ್ 10ಗೆ ಸಂಬಂಧಪಡುತ್ತೆ ಮುಂಗಡ ಪತ್ರ, ಹೌದಾ. ಕೊರತೆಯಲ್ಲಿ ಕಡತದ ಸಮಸ್ಯೆ ಅಂತ. ಇದು ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಬಟ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ಇದು ಗೌರ್ಮೆಂಟ್ ಬಜೆಟಿಗೆ ಎಲ್ಲ ಓಪನ್ ಎಕಾನಮಿಗೆ ಸಂಬಂಧಪಟ್ಟಂತೆ ಆಗುತ್ತೆ. ಸಂದಾಯ ಬಾಕಿಯ ಚಾಲ್ತಿ ಖಾತೆ ಕೇಳಲಾಗಿದೆ. ನೆಕ್ಸ್ಟ್ D ಪಾರ್ಟಿಗೆ ಬಂದಾಗ 2ನೇ ಅಧ್ಯಾಯದಲ್ಲಿ 1 ಕೇಳಲಾಗಿದೆ, ಹೌದಾ. ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಇದು ಚಾಪ್ಟರ್ಸ್ ಈ ಪ್ರಶ್ನೆ, ಬಟ್ ಆದರೂ ಕೊಟ್ಟಿದ್ದಾನೆ. 2ನೇ ಚಾಪ್ಟರ್ನಲ್ಲಿ ಫಿಕ್ಸ್ ಇದು 1, ಮತ್ತು 3ನೇ ಚಾಪ್ಟರ್ನಲ್ಲಿ 1 ಪ್ರಾಬ್ಲಮ್ ಕೇಳಲಾಗಿದೆ, ಹೌದಾ. ಇದು ಡಯಾಗ್ರಾಮ್ಸು ನೋಡ್ರಿ, ನಿಷ್ಪತ್ತಿ ಬಜೆಟ್ ಇದ್ದು ತುಂಬ ಏನಂದರೆ ಇದರೊಳಗೆ 1-2 ಪ್ರಶ್ನೆಗಳು ಈಸಿ ಇರುತ್ತೆ, ಉಳಿದಿದ್ದು 1-2 ಅಥವಾ 3 ಪ್ರಶ್ನೆಗಳು ಸ್ವಲ್ಪ ಟಫ್ ಇರುತ್ತೆ, ಹೌದಾ. ಎವ್ರೇಜುಗಿಂತಲೂ ಸ್ವಲ್ಪ ಡಿಫಿಕಲ್ಟೀಸ್ ಅನಿಸುತ್ತೆ. ಇದು ಡೇಟಾ ಬೇಸ್ ಮೇಲೆ ಇದೆ ನೋಡಿ, ಪ್ರಾಬ್ಲಮೆಟಿಕ್ ಇದೆ, ಸ್ವಲ್ಪ ಇಲ್ಲಿ ಕಾಂಪ್ಲಿಕೇಶನ್ ಅನಿಸ್ಬೋದು. ನಿಮ್ಮ ಆಲ್ರೆಡಿ ಇದ್ರ ಮೇಲೆ ಸಪ್ರೇಟ್ ವಿಡಿಯೋಸ್ಗಳನ್ನು ಮಾಡಿದ್ದೀನಿ ನಾನು, ಹಾಗಾಗಿ ನಾನು ಜಾಸ್ತಿ ಹೋಗೋದಿಲ್ಲ. ನೆಕ್ಸ್ಟ್ ಸಮಗ್ರ ಅರ್ಥಶಾಸ್ತ್ರ 2ನೇ ಅಧ್ಯಾಯ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗಲ್ಲಿ ಈ ಪ್ರಶ್ನೆ ಕೊಟ್ಟಿದೆ, ಹೌದಾ. 1 ಪ್ರಾಬ್ಲಮ್ ಬರುತ್ತೆ, 2 ಥಿಯರಿ ಒಂದಿದೆ. ಸೊ ಅದಕ್ಕೋಸ್ಕರ ಇಲ್ಲಿ ಥಿಯರಿ ಆದರೂ ಕೇಳ್ಬೋದು, ಪ್ರಾಬ್ಲಮ್ ಕೇಳ್ಬೋದು. ಇದರೊಳಗೆ ಮೊದಲಿಂದ್ರೊಳಗೆ 2 ಪ್ರಾಬ್ಲಮ್ಮೇ ಕೇಳಲಾಗಿದೆ, ಮಾಡಲ್ 1 ಮಾಡಲ್ 2, ಬಟ್ ಇದರಲ್ಲಿ ಥಿಯರಿ ಬೇಸ್ಡ್ ಕೇಳಲಾಗಿದೆ. ಹಾಗಾಗಿ ನಾವು 2 ರೆಡಿ ಇರಬೇಕಾಗುತ್ತೆ. ಮತ್ತು ಮನಿ ಆ್ಯಂಡ್ ಬ್ಯಾಂಕಿನಲ್ಲಿ 1, ಹೌದಾ. ಮೊದಲಿಂದ ಇದ್ರೊಳಗೆ 2ರಲ್ಲಿ ಚೀನಿ ವಾರನ್ ಲಾಲ ಕಥೆಗಳಿದ್ದಾನೆ, ಮತ್ತು ಇನ್ನೊಂದರಲ್ಲಿ ಬೇರೆ ಪ್ರಶ್ನೆಗಳ ಕೇಳಲಾಗಿದೆ, ಹೌದಾ. ಮನಿ ಆ್ಯಂಡ್ ಬ್ಯಾಂಕಿನಲ್ಲಿ ಇದು ಬೇರೆ ಪ್ರಶ್ನೆ ಇದೆ ನೋಡಿ ಅದೇ ಚಾಪ್ಟರ್ನಲ್ಲಿ ಎಷ್ಟು, ಹೌದಾ. ಸೊ ಹಾಗಾಗಿ ನೋಡ್ಕೊಳ್ಳಿ ನೀವು, ತುಂಬ ಹೆಲ್ಪ್ ಆಗುತ್ತೆ ನಿಮ್ಗೆ. ನೆಕ್ಸ್ಟ್ ಆಮದುಗಳ ಇದು ಲಾಸ್ಟ್ ಚಾಪ್ಟರ್ಗೆ ಸಂಬಂಧಪಡುತ್ತೆ, ಹೌದಾ. PPP ಆದರೂ ಬರ್ಬೋದು, ಇದಾದರೂ ಬರ್ಬೋದು. ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳನ್ನೇ ಇದರಲ್ಲಿ ಕೇಳಲಾಗಿದೆ. ನೆಕ್ಸ್ಟ್ ಇಲ್ಲಿ ಅಪ್ಡೇಟ್ ಆಗಿರುವಂಥ ಡೇಟಾಸ್ ಇದೆ, ಅದ್ರ ಮೇಲೆ ಪ್ರಶ್ನೆಗಳು ಕೊಟ್ಟಿದ್ದೀನಿ. ಸೊ ಸಾಲ್ವ್ ಮಾಡಿದ್ದೀನಿ. ನಿಮ್ಗೆ ಬೇಕಾದರೆ PDF ನಾಳೆಗದು ನಿಮಗೆ ನಾನು ಕರ್ನಾಟಕ ವಿದ್ಯಾರ್ಥಿ ಬಳಗಕ್ಕೆ ನೀವು ಜಾಯ್ನ್ ಆದರೆ ನಿಮ್ಗೆ ಸಿಗುತ್ತೆ, ಹೌದಾ. ಸೊ ನೆಕ್ಸ್ಟ್ ನೋಡಿ, ಇದನ್ನು ಕೂಡ ಅಪ್ಡೇಟ್ ಆಗಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಅಧಿಕ ಬೇಡಿಕೆ ಅಧಿಕ ಪೂರೈಕೆ ಬರುತ್ತೆ. ಇವು ಸ್ವಲ್ಪ ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಉತ್ತಮ. ಕೆಳಗಡೆ ಅಧಿಕ ಬೇಡಿಕೆ ಅಂದರೆ ಏನು, ಸಮತೋಲನ ಬಿಂದು ಅಂದರೆ ಯಾವುದು, ಸಮತೋಲನ ಪ್ರಮಾಣ, ಸಮತೋಲನ ಬೆಲೆ, ಇವೆಲ್ಲ ಬರೀಬೇಕು. ಅಧಿಕ ಬೇಡಿಕೆ ಅಧಿಕ ಪೂರೈಕೆ ಇವೆಲ್ಲ ಬರೆದ್ರೆ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನೋಡಿ ಇದು, ಹೌದಾ. ಸೊ ಇದು ಲಾಸ್ಟ್ ಚಾಪ್ಟರ್ ಅಂದರೆ ಮ್ಯಾಕ್ರೋ ಎಕನಾಮಿಕ್ಸ್ನಲ್ಲಿ 2ನೇ ಅಧ್ಯಾಯದಲ್ಲಿ ಬರುತ್ತೆ ಇದು, ಹೌದಾ. ಫಿಕ್ಸ್ ಆಗಿ 3ನೇ ಅಧ್ಯಾಯ ಸೆಲೆಕ್ಟ್ ಮಾಡ್ಕೊಂಡಿದೆ. ಸೊ ಇಷ್ಟು ನೀವು ಮಾಡಿದ್ರೆ ಸಾಕಾಗುತ್ತೆ, ನೋಡ್ಕೊಳ್ಳಿ ಸ್ನೇಹಿತರೆ. ಸೊ ಇದು ನಮ್ಗೆ ಸಂಬಂಧಪಡಲ್ಲ, ನಾರ್ಮಲ್ ವಿದ್ಯಾರ್ಥಿಗಳಿಗೆ, ಅಬ್ನಾರ್ಮಲ್ ಇದ್ದಂಥ ವಿದ್ಯಾರ್ಥಿಗಳಿಗೆ ಇರುತ್ತೆ. ಸೊ ಥ್ಯಾಂಕ್ ಯು ಎವ್ರಿ ಒನ್, ಲವ್ ಯು ಆಲ್, ಬಾಯ್.